ನಮಸ್ಕಾರ ರೈತರ ಬಂದವ್ರೆ. ನಾನು ಯುವರಾಜ್ ಕೋಳಿ ಏರಾನ್ ಕಂಪನಿ ವತಿಯಿಂದ ಇವತ್ತು ನಾನು ಬತ್ಗುನ್ಕಿಯಲ್ಲಿ ನಮ್ಮ ಏರಾನ್ ಟ್ರೀಟ್ಮೆಂಟ್ ಕೊಟ್ಟದ ಪ್ಲಾಟಲ್ಲಿ ನಾನು ಬಂದಿನಿ. ಆಶಿಫ್ ಸರ್ ಈ ಉಳ್ಳಾಗಡ್ಡಿ ತೋಟಕ್ಕೆ ನಮ್ಮದು ಏರಾನ್ ಟ್ರೀಟ್ಮೆಂಟ್ ಕೊಟ್ಟಿತ್ತು. ನಮಸ್ಕಾರ ಸರ್, ನಿಮ್ಮದು ಒಂದು ಸ್ವಲ್ಪ ಪರಿಚಯ ಹೇಳಿ. ಸರ್ ಶ್ರೀಶೈಲ ಅನ್ನಪ್ಪ ಇಕ್ಕಳಿಗೆ ಇವ ನಿಮಗೆ ಸರ್ ಒಂದು 3 ದಿನ ಹಿಂದೆ 3-4 ದಿವಸದಿಂದ ಆಶಿಫ್ ಸರ್ ಬಂದ ಕಿಸಿಂದೆ ನಮ್ಮದು ಏರಾನ್ ಔಷಧ ಕೊಟ್ಟಾರೆ ಈ ಉಳ್ಳಾಗಡ್ಡಿಗೆ. ಆ ಔಷಧ ಕೊಡೋಕ್ಕಿಂತ ಮುಂಚೆ ಇವು ನಿಮ್ಮ ಪ್ಲಾಟಿನ ಪರಿಸ್ಥಿತಿ ಏನಿತ್ತು ಸರ್? ಚೆಂಡೆಲ್ಲ ಒಣಗಿತ್ತು, ಪೂರ್ತಿ ಕರ್ಪ ಬಿದ್ದ ಕಿಸಿಂದೆ ರೋಗ ಎಲ್ಲ ಬಂದ ಕಿಸಿಂದೆ ಪೂರ್ತಿ ಪ್ಲಾಟ್ ಎಲ್ಲ ಹರಿದಿತ್ತು, ಚೆಂಡಿ ಭೀ ಒಣಗೋಗಿತ್ತು. ಈಗ ಈ ಟ್ರೀಟ್ಮೆಂಟ್ ಕೊಟ್ಟ ಬಳಿಕ, ಈ ಔಷಧ ಕೊಟ್ಟ ಬಳಿಕ ನಿಮಗೆ ಏನೇನು ಬದಲಾವಣೆ ಕಂಡು ಬರ್ಲಿದೈತಿ? ಹೊಳ್ಳಿ ಎಲ್ಲ ಹೊಸ ಎಲೆ ಅನಿಸ್ಲಿತೈತಿ. ಇಲ್ಲಿ ನೋಡ್ರಿ, ಇದು ನೋಡ್ರಿ, ಮತ್ತು ಗಡ್ಡಿ ಸೈಜ್ ಭೀ ತೊಳಗ್ತೈತಿ, ಗಡ್ಡಿ ಸೈಜ್ ಭೀ ಆಗ್ಲಿತೈತಿ. ಇದು ನಿತ್ತದ ಪ್ಲಾಟ್ ಪೂರ್ತಿ ಅನವ್ರು ನೀವು ಇದ್ರೆ ಔಷಧ ಕೊಡೋದಿನ. ಈಗ ಈ ಔಷಧ ಈ ಥರ ನೀವು ರಿಸಲ್ಟ್ ಮೇಲೆ ಯಾವಾಗ ನೋಡಿರಿ ಏನು ಸರ್? ಮೇಲೆ ಯಾವಾಗ ನೋಡಿ? ಫಸ್ಟ್ ಟೈಮೇ ಈ ಥರ ನೀವು ರಿಸಲ್ಟ್ ನೋಡ್ಲಿತ್ತೀರಿ. ಮತ್ತು ಈಗ ಆಲ್ಮೋಸ್ಟ್ ಈ ಊರಲ್ಲಿ 50% ಜನ ಈಗ ನಮ್ಮ ಔಷಧ ಬಳಕೆ ಮಾಡ್ಲಿಕ್ಕೆ ಚಾಲು ಮಾಡ್ಲಿಕ್ಕೆ. ಇವತ್ತು ಭೀ ನಾ ಬಂದ ಬಳಿಕ ಎಲ್ಲ ಜನ ಎಲ್ಲ ಪೂರ್ತಿ ಫುಲ್ ನಮ್ಮದೇ ಔಷಧ ತಂದು ಔಷಧ ಭೀ ನಮಗೆ ಇವತ್ತು ಸಾಲಲ್ಲ, ಸತ್ತಿಲ್ಲ. ಎಲ್ಲ ಜನರಿಗೆ ಕೊಟ್ಟಿದ್ದೆವು. ಈಗ ಇದಕ್ಕಿಂತ ಮುಂಚೆ ಭೀ ನೀವು 4-5 ಪ್ಲಾಟಿಗೆ ಕೊಟ್ಟಿರಿ ಈ ಗಾಡಿ. ಅವ್ರದ್ದೆಲ್ಲ ರಿಸಲ್ಟ್ ಹೆಂಗಂದ ಅನ್ಸವ್ ಸರ್? ಎಲ್ಲ ಏಕ್ ನಂಬರ್ ರಿಸಲ್ಟ್ ಬಂದವ್ರಿ. ಮತ್ತು ಇದು ಈಗ ಈ ರಿಸಲ್ಟ್ ನೋಡ್ಕಿಸಿಂದೆ ನೀವು ರೈತರಿಗೆ ಏನು ಉದ್ದೇಶ ಕೊಡ್ತೀರಿ ಸರ್? ಔಷಧ ಚಲೋ ಅದ, ಎಲ್ಲರೂ ಇದು ಹೊಡ್ರಿ. ಔಷಧ ಚಲೋ ಅದ, ಎಲ್ಲರೂ ಇದು ಔಷಧ ಯೂಸ್ ಮಾಡ್ರಿ ಅಂತೇಳಿ ನೀವು ಸಂದೇಶ ಕೊಡ್ತೀರಿ. ನೀವು ಏನು ಮಾಹಿತಿ ಕೊಟ್ಟಿರಿ ಅದರಿಂದ ಏರಾನ್ ಕಂಪನಿ ವತಿಯಿಂದ ನಾ ಮತ್ತು ಆಶಿಫ್ ಸರ್ ನಿಮ್ಗೆ ಧನ್ಯವಾದ ಕೊಡ್ತೇವೆ. ನಮಸ್ಕಾರ.